ಇರಾನ್ ಮತ್ತು ಅಮೆರಿಕಾಗೆ ಮಾತುಕತೆಗೆ ಆಹ್ವಾನಿಸಿದೆ ಪಾಕಿಸ್ತಾನ. ಏಪ್ರಿಲ್ 10ನೇ ತಾರೀಕು ಮಾತುಕತೆಗೆ ಆಹ್ವಾನಿಸಿರುವಂತಹ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಇಸ್ಲಾಮಾಬಾದ್ನಲ್ಲಿ ನಡೆಯಲಿರುವ ಮಾತುಕತೆಗೆ ಆಹ್ವಾನ ನೀಡಲಾಗಿದೆ. ಯುಎಸ್ ಇರಾನ್ ಕದನ ವಿರಾಮಕ್ಕೆ ಒಪ್ಪಿಕೊಂಡಿದ್ದೇವೆ ಅಂತ ಪೋಸ್ಟ್ ಮಾಡಲಾಗಿದೆ. ಎರಡೂ ದೇಶ ಕದನ ವಿರಾಮಕ್ಕೆ ಒಪ್ಪಿಕೊಂಡಿದ್ದಾವೆ ಅಂತೇಳಿ ಪಾಕಿಸ್ತಾನವು ಘೋಷಣೆ ಮಾಡಿದೆ. ತೆಹರಾನ್ ಮತ್ತು ವಾಷಿಂಗ್ಟನ್ನ ನಿಯೋಗಗಳಿಗೂ ಕೂಡ ಇದೇ ಸಂದರ್ಭದಲ್ಲಿ ಪಾಕಿಸ್ತಾನ ಶಾಂತಿ ಮಾತುಕತೆಗೆ ಬನ್ನಿ ಅಂತೇಳಿ ಆಹ್ವಾನವನ್ನ ನೀಡಿದೆ. ಎಕ್ಸ್ನಲ್ಲಿ ಈ ಬಗ್ಗೆ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಪೋಸ್ಟ್ ಅನ್ನು ಮಾಡಿ ಆಹ್ವಾನವನ್ನ ನೀಡಿದ್ದಾರೆ. ಏಪ್ರಿಲ್ 10ನೇ ತಾರೀಕು ಪಾಕಿಸ್ತಾನದಲ್ಲಿ ಶಾಂತಿ ಮಾತುಕತೆಯನ್ನ ಮಾಡೋಣ ಬನ್ನಿ ಅಂತೇಳಿ ಅಮೆರಿಕ ಹಾಗೆ ಇರಾನ್ನ ಪ್ರತಿನಿಧಿಗಳಿಗೆ ಆಹ್ವಾನವನ್ನ ನೀಡಿರುವಂಥದ್ದು. ಶಹಬಾಜ್ ಶರೀಫ್ ಅವರು ಈ ಮಧ್ಯಸ್ಥಿಕೆಯನ್ನು ವಹಿಸಿರುವುದು ಈಗ ಏನು 2 ವಾರಗಳ ಕದನ ವಿರಾಮ ನಡೀತಾ ಇದೆ, ಘೋಷಣೆ ಆಗಿದೆ. ಈಗ ಇದಕ್ಕೂ ಕೂಡ ಅವರೇನೇ ಮಧ್ಯಸ್ಥಿಕೆಯನ್ನು ವಹಿಸಿದ್ದು ಶಹಬಾಜ್ ಶರೀಫ್. ಹಾಗಿದ್ರೆ ಶಹಬಾಜ್ ಶರೀಫ್ ಅವರು ಏನು ಹೇಳಿದ್ದಾರೆ ಅದನ್ನು ಕೂಡ ನೋಡ್ಕೊಂಬರೋಣ. ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಇರಾನ್ ಮತ್ತು ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕ ತಮ್ಮ ಮಿತ್ರ ರಾಷ್ಟ್ರಗಳೊಂದಿಗೆ ಲೆಬನಾನ್ ಮತ್ತು ಇತರೆಡೆ ಸೇರಿದಂತೆ ಎಲ್ಲೆಡೆ ತಕ್ಷಣದ ಕದನ ವಿರಾಮಕ್ಕೆ ಒಪ್ಪಿಕೊಂಡಿವೆ ಎಂದು ಅತ್ಯಂತ ನಮ್ರತೆಯಿಂದ ಘೋಷಿಸಲು ನನಗೆ ಸಂತೋಷವಾಗಿದೆ. ಎಲ್ಲ ವಿವಾದಗಳನ್ನು ಇತ್ಯರ್ಥಪಡಿಸಲು ನಿರ್ಣಾಯಕ ಒಪ್ಪಂದವನ್ನು ತಲುಪುವ ಗುರಿಯನ್ನ ಎರಡೂ ರಾಷ್ಟ್ರಗಳು ಹೊಂದಿವೆ. ಈ ಹಿನ್ನೆಲೆಯಲ್ಲಿ ಪಾಕಿಸ್ತಾನ ಏಪ್ರಿಲ್ 10ರಂದು ಎರಡೂ ದೇಶಗಳ ನಿಯೋಗಗಳನ್ನು ಇಸ್ಲಾಮಾಬಾದ್ಗೆ ಆಹ್ವಾನಿಸುತ್ತೇನೆ. ಎರಡೂ ದೇಶಗಳು ಗಮನಾರ್ಹ ಬುದ್ಧಿವಂತಿಕೆಯನ್ನ ಮತ್ತು ತಿಳುವಳಿಕೆಯನ್ನ ಪ್ರದರ್ಶಿಸಿವೆ. ಶಾಂತಿ ಮತ್ತು ಸ್ಥಿರತೆಯ ಕಾರಣವನ್ನ ಮುಂದುವರಿಸುವಲ್ಲಿ ರಚನಾತ್ಮಕವಾಗಿ ತೊಡಗಿಸಿಕೊಂಡಿವೆ. ಇಸ್ಲಾಮಾಬಾದ್ ಮಾತುಕತೆಗಳು ಸುಸ್ಥಿರ ಶಾಂತಿಯನ್ನ ಸಾಧಿಸುವಲ್ಲಿ ಯಶಸ್ವಿಯಾಗುತ್ತವೆ ಎಂದು ನಾವು ಪ್ರಾಮಾಣಿಕವಾಗಿ ಆಶಿಸುತ್ತೇವೆ ಮತ್ತು ಮುಂಬರುವ ದಿನಗಳಲ್ಲಿ ಹೆಚ್ಚಿನ ಒಳ್ಳೆಯ ಸುದ್ದಿಗಳನ್ನು ಹಂಚಿಕೊಳ್ಳಲು ಬಯಸುತ್ತೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.